ಚಿಕ್ಕಮಗಳೂರಿಗೂ ಅಪರಾಧಕ್ಕೂ ಅದೇನು ನಂಟೋ ಗೊತ್ತಿಲ್ಲ. ನಮಗೆ ಸಿಗುತ್ತಿರುವ ಅನೇಕ ಸತ್ಯ ಕಥೆಗಳಲ್ಲಿ ಭಾಗಶಃ ಈ ಊರಿನವರೇ ಹೆಚ್ಚು. ಈ ಮಾಜಿ ಕೈದಿಯೂ ಕೂಡ ಚಿಕ್ಕಮಗಳೂರಿನವನೇ. ಈತನ ಹೆಸರು ರಮೇಶ. ಈತ ಮೂಲತಃ ಗಾರೆ ಕೆಲಸ ಮಾಡಿಕೊಂಡಿದ್ದವನು. 1986ರಲ್ಲಿ ನಡೆದ ಘಟನೆಯಲ್ಲಿ ಈತ ಪ್ರಮುಖ ಕೈದಿಯಾಗಿದ್ದ. ಈ ರಮೇಶ ಏನೋ ಒಳ್ಳೆಯವನೇ, ಆದರೆ ಕೆಲಸದ ವಿಷಯವಾಗಿ ತನ್ನ ಸ್ನೇಹಿತನ ಬಳಿ ದ್ವೇಷ ಕಟ್ಟಿಕೊಂಡಿದ್ದ. ಎಂದಿನಂತೆ ಕೆಲಸಕ್ಕೆ ಹೊರಟಿದ್ದ ರಮೇಶನಿಗೆ ಅಂದು ತಾನಿಡುವ ಪ್ರತಿಯೊಂದು ಹೆಜ್ಜೆಯೂ ಅವನನ್ನು ಜೈಲು ಕೋಣೆಯ ಕತ್ತಲಿಗೆ ಕರೆದುಕೊಂಡು ಹೋಗ್ತಿದೆ ಅನ್ನೋದು ಮಾತ್ರ ಅವನಿಗೆ ಗೊತ್ತೇ ಇರಲಿಲ್ಲ. ಅವತ್ತು 11 ಗಂಟೆಯ ಸಮಯ. ತನ್ನ ಕೆಲಸ ಮಾಡುತ್ತಿದ್ದವನಿಗೆ ಕಾಫಿ ಕುಡಿಬೇಕು ಅನ್ನಿಸ್ತು. ಇದು ರಮೇಶನಿಗೆ ಸಹಿಸಲಾಗಲಿಲ್ಲ. ಆ ವ್ಯಕ್ತಿಯ ವಿರುದ್ಧ ತಿರುಗಿಬಿದ್ದ. ಅಲ್ಲೊಂದಷ್ಟು ಜನ ಸೇರಿಬಿಟ್ರು. ಇನ್ನೊಂದು ವಿಷಯ ಅಂದ್ರೆ ರಮೇಶನ ವಿರುದ್ಧ ಮಾತನಾಡಿದ ವ್ಯಕ್ತಿ ಮುಸಲ್ಮಾನನಾಗಿದ್ದ. ತಪ್ಪಾಗಿದ್ದು ಅಲ್ಲೇ. ಅದು 1986ನೇ ಇಸ್ವಿಯಲ್ಲಿ ಒಂದು ಸಣ್ಣ ಹೋಟೆಲಿಗೆ ಗಲಾಟೆ ಆಗಿಬಿಟ್ಟು ಅವರಿಗೂ ನಮಗೂ ಗಲಾಟೆ ಆಗಿ ಹೊಡೆದಾಟ ಆಗಿ ಆಮೇಲೆ ಈ ಥರ ಮರ್ಡರ್ ಆಗಿ. ಫಸ್ಟು ಹೋಟ್ಲಲ್ಲಿ ಟೀ ಕುಡಿಯುವಾಗೇನೋ ಗಲಾಟೆ ಆಯಿತು. ಆಮೇಲೆ ಲಾಸ್ಟಿಗೆ ಅದು ಹಿಂದೂ ಮುಸ್ಲಿಂ ಟೈಪು ಗಲಾಟೆ ಸ್ಟಾರ್ಟ್ ಆಯಿತು. ಗ್ರೂಪ್ ಏಜ್ ಆಯಿತು. ಲಾಸ್ಟು ಫಿಲಮ್ ಥಿಯೇಟ್ರ್ ಇತ್ತು ಒಂದು ಜೈಪುರದಲ್ಲಿ. ಆ ಫಿಲಮ್ ಥಿಯೇಟ್ರ್ ಒಳಗಡೆ ಗಲಾಟೆ ಸ್ಟಾರ್ಟ್ ಆಗಿ ಅಲ್ಲಿ ಗ್ರೂಪ್ ಗಲಾಟೆ ಆದಾಗ ಇವರಿಗೂ ಗಲಾಟೆ ಆಗಿ ಸ್ವಲ್ಪ ಅದೇನೋ ಇದಾಗಿ ಅವರು ಡೆತ್ ಆದರು ಒಬ್ಬರು. ಆ ಕೇಸ್ ಮೇಲೆ ಇವರು ಒಳಗಡೆ ಹೋಗಿದ್ರು. ಮತ್ತು 3 ತಿಂಗಳಾದಮೇಲೆ ಬಿಡುಗಡೆ ಆಯಿತು. ಅಂದರೆ ಜಾಮೀನು ಮೇಲೆ ಬಿಡುಗಡೆ ಆಯಿತು. ಆಮೇಲೆ ಮತ್ತೆ ಅದೇ ಚಿಕ್ಕಮಗಳೂರು ಕೋರ್ಟಲ್ಲಿ ಸಜೆ ಆಯಿತು ಇವರಿಗೆ. ಈ ಜಗಳ ನಡೆದಾಗ ರಮೇಶನಿಗೆ ಕೇವಲ 20 ವರ್ಷ. ಆಗಲೇ ಮದುವೆಯಾಗಿತ್ತು. ಜೊತೆಗೆ ಆತನಿಗೆ ಮಕ್ಕಳು ಕೂಡ ಇದ್ರು. ಒಬ್ಬ ಮನುಷ್ಯನಿಗೆ ಜೀವಾವಧಿ ಶಿಕ್ಷೆ ಅಂತ ಗೊತ್ತಾದ್ರೆ ಆತನ ಜೀವನದಲ್ಲಿ ಏನೇನು ಘಟನೆಗಳು ನಡೆಯುತ್ತೆ ಅನ್ನೋದಕ್ಕೆ ರಮೇಶನ ಲೈಫೇ ಸಾಕ್ಷಿ. ಯಾಕೆಂದ್ರೆ ಈತನಿಗೆ ಯಾವಾಗ ಜೀವಾವಧಿ ಅಂತ ಗೊತ್ತಾಯ್ತೋ ಇವನ ಹೆಂಡತಿ ತನ್ನ ಹೆತ್ತ ಮಕ್ಕಳನ್ನು ಬಿಟ್ಟು ಮನೆಯಿಂದ ಹೊರಟು ಹೋದ್ಲು. ಇದು ರಮೇಶನ ಜೀವನವನ್ನೇ ಮತ್ತಷ್ಟು ಕುಗ್ಗಿಸಿತು. ನಮ್ಮ ಮನೆಯವರು ಕೂಡ ಇಲ್ಲಿ ನಮ್ಮನ್ನೆಲ್ಲ ಇದಾದ್ಮೇಲೆ ಅವರು ನಮ್ಮ ಹೆಂಡತಿ ಬಿಟ್ಟೋಗ್ಬಿಟ್ಲು. ನನ್ನ ಮಕ್ಕಳನ್ನ ಕರ್ಕೊಂಡೆಲ್ಲ ಹೋಗ್ಬಿಟ್ಲು. ನಾನು ಸಂಪೂರ್ಣವಾಗಿ ಅದು ಮರೆತುಬಿಟ್ಟೆ ಅವ್ರನ್ನ. ಮಕ್ಕಳು ಇದ್ದಾರೆ, ನನ್ನ ಜೊತೆ ಇದ್ದಾರೆ, ಆದರೆ ನನ್ನ ಹೆಂಡತಿ ವೈಫ್ ನನ್ನ ಜೊತೆ ಇಲ್ಲ. ಈಗ ನಾನು ಜೀವಾವಧಿ ಶಿಕ್ಷೆ ಅಂದಮೇಲೆ ಇಲ್ಲೆಲ್ಲ ಹಳ್ಳಿ ಕಡೆ ಅಂತ ತಿಳ್ಕೊಂಡು ಜೀವಾವಧಿ ಶಿಕ್ಷೆ ಅಂದರೆ ಜೀವ ಇರೋ ತನಕನೂ ಇಲ್ಲಲ್ಲೇ ಇರಬೇಕು, ಇನ್ನು ಬರೋದಿಲ್ಲ ಅಂತೇಳ್ಬಿಟ್ಟು ಅದು ಅವ್ರ ತಪ್ಪಲ್ಲವೇ. ಅದು ಜೀವಾವಧಿ ಶಿಕ್ಷೆ ಅನ್ನೋ ಹೆಸರ ಕೇಳೋಕ್ಕೆ ಅಷ್ಟೇ ಭಯಂಕರವಾಗಿದೆ. ಕೆಲವೊಂದು ಲೈಫರ್ಸ್ಗಳಿಗೆ ಪಾಪ ಮನೆಗೆ ಹೆಂಡ್ತಿನೇ ಇಲ್ಲ ಆಗಿದ್ದಾರೆ. ಗಂಡ ಲೈಫ್ ಅಂತ ಗೊತ್ತಾಗ್ತದೆ. ಅವರು ಏನೋ ಕೆಲವರಿಗೆ ಮಕ್ಕಳು ಎಲ್ಲೆಲ್ಲ ಹೋಗಿರ್ತಾರೆ, ಹೆಂಡ್ತಿರೇ ಇರಲ್ಲ. ಅವರು ಮನೆಗೆ ಹೋಗಿ ನೋಡಿದಾಗ ಅವ್ರ ಪರಿಸ್ಥಿತಿ ಕೆಲವೊಂದು ನಾವು ಫೆರಲೆಲ್ಲ ಹೋಗಿ ಬಂದವ್ರ ಪರಿಸ್ಥಿತಿ ಕೇಳ್ತಿದ್ದು ನಮಗೆ ಕಣ್ಣಲ್ಲಿ ನೀರು ಬರ್ತದೆ. ತಪ್ಪು ಮಾಡದೇ ಇರೋನು ಈ ಭೂಮಿ ಮೇಲೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆ ತಪ್ಪಿಗೊಂದು ಶಿಕ್ಷೆ ಅನ್ನೋದಿದೆ. ಆದ್ರೆ ಆ ಶಿಕ್ಷೆ ಪ್ರಾಯಶ್ಚಿತ್ತಕ್ಕೆ ದಾರಿಯಾಗಿರ್ಬೇಕೆ ಹೊರತು ಶಿಕ್ಷೆಯೇ ಜೀವನವಾಗಬಾರ್ದು. ನೆಟ್ಟಗೆ ಬದುಕ್ತೀವಿ ಅಂದ್ರೂ ಈ ಸಮಾಜ ಬಿಡ್ಬೇಕಲ್ಲ. ಜೈಲು ಕಂಡವನನ್ನು ನೋಡೋ ದೃಷ್ಟಿಯೇ ಬೇರೆ ಇರುತ್ತೆ. ಈ ಹೊರಗಡೆ ಪ್ರಪಂಚ ನಮ್ಮನ್ನು ಒಂದು ಕೆಟ್ಟ ದೃಷ್ಟಿಯಲ್ಲೇ ನೋಡ್ತಾ ಇದೆ. ಇದುವರೆಗೂ ನಮ್ಮನ್ನು ಒಬ್ಬ ಅಲ್ಲಿ ನೋಡಿದಾಗ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದವ ಅಂತೇಳಿ ಈ ದೃಷ್ಟಿಯಲ್ಲೇ ನೋಡ್ತಾರೆ. ಯಾರೋ ಕೆಲಸಕ್ಕೆ ಕರೆಯೋಕ್ಕೂ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಅದರಿಂದ ಸರ್ಕಾರ ಏನಾದ್ರು ನಮಗೆ ಈ ಜಮೀನು ಅಥವಾ ಏನಾದ್ರು ಒಂದು ಲೋನು ಗೀನು ಅಂತಾರು ಕೊಟ್ಟು ಹೆಲ್ಪ್ ಮಾಡಿದರೆ ನಾವು ಸ್ವತಃ ನಮ್ಮ ಇದ್ರ ಮೇಲೆ ಕಾಲ ಮೇಲೆ ನಿಂತ್ಕೊಂಡು ನಾನು ಜೀವನ ಮಾಡ್ಬೋದು. ಪರಿವರ್ತನೆ ಆಗಿದ್ದಾರೆ, ತುಂಬ ಪರಿವರ್ತನೆ ಆಗಿದ್ದಾರೆ. ಈಗ ಜೈಲಿಂದ ಬಂದ ಮೇಲೆ ಯಾವುದೇ ಒಂದು ಗಲಾಟೆ ಆಗಿರಲಿ, ಆಮೇಲೆ ಈ ಡ್ರಿಂಕ್ಸ್ ಮಾಡ್ತಾಯಿದ್ರು. ಡ್ರಿಂಕ್ಸ್ ಮಾಡಿದಾಗ ಸ್ವಲ್ಪ ಯಾರ ಹತ್ರ ಕಿರಿಕ್ ಮಾಡೋದು ಸ್ವಲ್ಪ ಅಭ್ಯಾಸ ಇತ್ತು. ಆಮೇಲೆ ಇವಾಗ ಡ್ರಿಂಕ್ಸ್ ಬಿಟ್ಟಿದ್ದಾರೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಗಾರೆ ಕೆಲಸ ಮಾಡ್ಕೊಂಡು ಚೆನ್ನಾಗಿದೆ. ಜೈಲಿಗೆ ಎಂಟ್ರಿ ಕೊಟ್ರೆ ತಮ್ಮ ಇಮೇಜ್ ಹೆಚ್ಚಾಗುತ್ತೆ, ಯಾವುದೋ ಲೆವೆಲ್ಗೆ ಹೊರಟೋಗ್ತೀವಿ ಅನ್ನೋ ದುರಾಲೋಚನೆ ಇರೋ ಪಡ್ಡೆಗಳು ನಮ್ಮಲ್ಲಿ ತುಂಬಾ ಜನ ಇದ್ದಾರೆ. ಅವರಿಗೆಲ್ಲ ಜೈಲು ಕಂಡ ಈ ಮಾಜಿ ಕೈದಿಗಳ ಅನುಭವದ ಸಂದೇಶ ಇದು. ಜೈಲಿಗೆ ಹೋಗಿ ಶೋಕಿ ಮಾಡೋದು ಬೇಡ. ಇಲ್ಲೇ ಹೊರಗಡೆ ಇದ್ದು ನಾವು ಒಳ್ಳೆ ಥರದಲ್ಲಿ ಶೋಕಿ ಮಾಡೋದು. ಈ ಜೈಲಿಗೆ ಹೋಗಿ ಶೋಕಿ ಮಾಡಿ ಬಂದು ನಾನು ದೊಡ್ಡ ಜನ ಆಗೋದು ಯಾರೂ ಬೇಡ. ನಾವಿಲ್ಲಿ ಹೊರಗಡೆನೆ ಒಳ್ಳೆ ಹೆಸರು ಗಳಿಸೋಣ. ಹಿಂದೆ ಗುರು ಮುಂದೆ ಗುರಿ ಇಲ್ಲದವರು ಯಾವತ್ತೂ ಇನ್ನೊಬ್ಬರಿಗೆ ಒಳ್ಳೆ ಗುರು ಆಗಲಾರರು.
ಗುರಿ ಇಲ್ಲದವರನ್ನು ಗುರುವಾಗಿಸಿಕೊಂಡವರು ಇತ್ತ ಕುಟುಂಬಕ್ಕೆ ಒಳ್ಳೆ ಮಗನಾಗದೆ ಅತ್ತ ಸಮಾಜಕ್ಕೆ ಒಳ್ಳೆ ಪ್ರಜೆಯಾಗದೆ ಬದುಕಬೇಕಾಗತ್ತೆ. ಈ ತರಹದ ಎಡಬಿಡಂಗಿ ಜೀವನ ಬಾಳೋದು ಯಾಕೆ ಬೇಕು ಅಲ್ವೇ? ಇದು ಜೈಲೂಟ ತಿಂದು ಕಣ್ಣೀರು ಹಾಕೊಂಡು ಪಶ್ಚಾತ್ತಾಪ ಪಡುತ್ತಿರುವ ಪ್ರತಿಯೊಬ್ಬ ಕೈದಿಯ ನೋವು. ಕಂಬಿ ಹಿಡಿದ ನೊಂದ ಜೀವಗಳ ಮೂಕ ಆಕ್ರಂದನ.